ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೆಪಿಎಸ್ಸಿಯಲ್ಲಿ ಆಗಿರುವ ಅತಿ ದೊಡ್ಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೋಟಿಗೆ ಹುದ್ದೆಗಳು ಡೀಲ್ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ದುಡ್ಡು ಎಲ್ಲಿಗೆ ಹೋಯ್ತು ಅನ್ನುವಂತಹ ಪ್ರಶ್ನೆಗೆ, ಹವಾಲಾ ದಂಧೆಗೆ ಮನಿ ಲಾಂಡ್ರಿಂಗ್ ಆಗಿದೆ ಇಲ್ಲಿ ಅನ್ನುವಂತಹ ಗಂಭೀರ ಆರೋಪದ ಮೇಲೆ ಇಡೀ ಪ್ರಕರಣದಲ್ಲಿ ಇಡೀ ಹಗರಣಕ್ಕೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಾಗಿದೆ. ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಅವರ ನಿವಾಸ ಸೇರಿದಂತೆ ಕೆಪಿಎಸ್ಸಿ ಕಚೇರಿ ಸೇರಿದಂತೆ ಮಧ್ಯವರ್ತಿಗಳ ಮನೆ, ಅದರ ಜೊತೆಗೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಅವರ ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ಅತಿ ದೊಡ್ಡ ದಾಳಿ ಮಾಡಿದ್ದಾರೆ. ಅಲ್ಲಿಗೆ ಹವಾಲಾ ದಂಧೆ ಹೋಗಿದೆಯಾ ಇಲ್ಲಿ ಅನ್ನುವಂತ ಪ್ರಶ್ನೆಗೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳ ಹುಡುಕಾಟ. ಆದ್ರೆ ಜ್ಞಾನೇಂದ್ರ ಅವರ ನಡೆಯ ಬಗ್ಗೆ ಹಲವು ಅನುಮಾನಗಳಿದೆ. ಇಡಿ ದಾಳಿ ಭಯದಲ್ಲೇ ಎಸ್ಕೇಪ್ ಆಗ್ಬಿಟ್ಟಿದ್ದಾರ ಜ್ಞಾನೇಂದ್ರ. ಐಎಎಸ್ ಅಧಿಕಾರಿ ತಂದೆ ಅನಾರೋಗ್ಯ ಕಾರಣ ನೀಡಿ ರಜೆ ಕೇಳಿದ್ದೆಲ್ಲ ಸುಳ್ಳ ಅನ್ನೋದೇ ಪ್ರಶ್ನೆ. ತಂದೆಗೆ ಆಪರೇಷನ್ ಇದೆ ಅನ್ನೋದೆಲ್ಲ ಕಟ್ಟು ಕಥೆನಾ? ಪ್ರಿಯಾಂಕ್ ಖರ್ಗೆ ಅವರೇ, ಅನಾರೋಗ್ಯದ ನೆಪ ಹೇಳಿ ರಜಾ ತಗೊಂಡಿದ್ದಾರೆ ಅಂತ ಹೇಳಿದ್ರಲ್ಲ, ಎಲ್ಲಿ ಹೋಗಿದ್ದಾರೆ ಜ್ಞಾನೇಂದ್ರ? ಲಖನೌ ಮನೆ ಮೇಲೆ ದಾಳಿ ಮಾಡಿದಾಗ ಇಡಿ ಅಧಿಕಾರಿಗಳೇ ದಂಗ ಹಾಕಿದ್ದಾರೆ. ಕಾರಣ ಜ್ಞಾನೇಂದ್ರ ಮನೆಯಲ್ಲಿರ್ಲಿಲ್ಲ, ಸ್ವಿಚ್ ಆಫ್ ಮಾಡಿಕೊಂಡು ಮೊಬೈಲ್. ಜ್ಞಾನೇಂದ್ರ ಹೋಗಿದ್ದಾದ್ರೂ ಎಲ್ಲಿಗೆ? ಇಡಿ ದಾಳಿ ಭಯದಲ್ಲೇ ಎಸ್ಕೇಪ್ ಆಗ್ಬಿಟ್ಟಿದ್ದಾರ ಜ್ಞಾನೇಂದ್ರ. ಬಂಧನದ ಭೀತಿಯಿಂದ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನನ ಅಥವಾ ಇಡಿ ಅಧಿಕಾರಿಗಳ ಇಕ್ಕಟ್ಟಿನಲ್ಲಿ ಸಿಲುಕಾಕಿಕೊಂಡ್ರೆ ಸತ್ಯ ಹೊರಗಡೆ ಬರುತ್ತೆ ಅನ್ನುವಂತಹ ಭಯಾನ? ಆ ಕಾರಣಕ್ಕೆ ಕಟ್ಟು ಕತೆ ಕಟ್ಟಿ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ದಾರ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ. ಎಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಅನಾರೋಗ್ಯದ ನೆಪ, ತಂದೆಗೆ ಆಪರೇಷನ್ ಇದೆ, ಆ ಕಾರಣಕ್ಕೆ ರಜೆ ಬೇಕು ಅಂತ ಕೇಳಿರುವಂತಹ ಜ್ಞಾನೇಂದ್ರ ತಂದೆ ಮನೆಯಲ್ಲಿ ಇರ್ಬೇಕಿತ್ತಲ್ಲ, ಎಲ್ಲಿದ್ದಾರೆ? ಲಖನೌ ಮನೆ ಮೇಲೆ ದಾಳಿ ಮಾಡಿರುವ ಇಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಲಖನೌ ಮನೆಗೆ ಹೋಗಿಲ್ಲ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ, ಮತ್ತೆಲ್ಲಿಗೆ ಹೋಗಿದ್ದಾರೆ? ಮನೆಯಲ್ಲಿ ಇದ್ದಿದ್ದು ಜ್ಞಾನೇಂದ್ರ ತಂದೆ ಮತ್ತು ಕೇರ್ ಟೇಕರ್ ಮಾತ್ರ. ಜ್ಞಾನೇಂದ್ರ ಇರ್ಲಿಲ್ಲ. ಮಗ ನಮ್ಮ ಮನೆಗೆ ಬಂದೇ ಇಲ್ಲ ಅಂತ ಜ್ಞಾನೇಂದ್ರ ತಂದೆ ಹೇಳ್ಬಿಟ್ರಂತೆ ಇಡಿ ಅಧಿಕಾರಿಗಳಿಗೆ. ಕುಟುಂಬಸ್ಥರ ಆಸ್ತಿ ದಾಖಲೆ ಪತ್ರಗಳನ್ನ ಸಂಗ್ರಹಿಸುತ್ತಿದ್ದಾರೆ ಇಡಿ ಅಧಿಕಾರಿಗಳು. ಶಿವಶಂಕರಪ್ಪ ಬಳಿಕ ತನ್ನ ಮೇಲೂ ಕೂಡ ದಾಳಿ ಆಗುವ ಭಯದಲ್ಲೇ ಎಸ್ಕೇಪ್ ಆಗಿರುವಂತಹ ಶಂಕೆ ಇದೆ. ಇದರಲ್ಲಿ ಮುಕ್ಕಾಲು ಭಾಗ ಬೆಂಗಳೂರು ಮನೆ ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದಾರಂತ ಜ್ಞಾನೇಂದ್ರ. ಹಳೆ ಬಟ್ಟೆ, ಫರ್ನಿಚರ್ ಬಿಟ್ರೆ ಬೆಂಗಳೂರಿನ ಮನೆಯಲ್ಲಿ ಏನೂ ಕೂಡ ಇಲ್ಲ. ಕಾಸ್ಟ್ಲಿ ಐಟಮ್ಸ್, ದಾಖಲೆ ಪತ್ರಗಳು, ಲ್ಯಾಪ್ಟಾಪ್ ಸಮೇತ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ ಜ್ಞಾನೇಂದ್ರ. ದೆಹಲಿಗೆ ಹೋಗ್ತಾ ಇದ್ದಂತೆ ಜ್ಞಾನೇಂದ್ರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿ ಹೋಗಿದೆ. ದೆಹಲಿಯಿಂದ ಜ್ಞಾನೇಂದ್ರ ಹೋಗಿದ್ದು ಎಲ್ಲಿಗೆ ಅನ್ನೋದೇ ಈ ಕ್ಷಣಕ್ಕೂ ನಿಗೂಢ ಪ್ರಶ್ನೆ. ಪ್ರೈವೇಟ್ ನಂಬರ್ ನಿಂದ ಕಾಲ್ ಮಾಡಿದ್ರು ಅಂತ ಗೃಹ ಸಚಿವರು ಹೇಳ್ತಿದ್ದಾರೆ. ಯಾವ ನಂಬರ್? ಸುಳ್ಳು ಹೇಳಿ ಮೇಲಧಿಕಾರಿಗಳು ಸಚಿವರನ್ನೇ ಯಾಮಾರಿಸ್ಬಿಟ್ರ ಜ್ಞಾನೇಂದ್ರ. ಲಖನೌ ಮನೆ ಮೇಲೆ ದಾಳಿ ಮಾಡಿದಾಗ ಇಡಿ ಅಧಿಕಾರಿಗಳು ಶಾಕ್ ಆಗಿರೋದಕ್ಕೆ ಕಾರಣ ತಂದೆಯ ಅನಾರೋಗ್ಯದ ನೆಪ. ಹಾಗಾಗಿ ತಂದೆ ಮನೆಯಲ್ಲಿ ಇರ್ಬೇಕಾದಂತ ಜ್ಞಾನೇಂದ್ರ ಇರ್ಲೇ ಇಲ್ಲ. ಅಲ್ಲಿಗೆ ಜ್ಞಾನೇಂದ್ರ ಅವರಿಗೆ ಸ್ಪಷ್ಟ ಮಾಹಿತಿ ಸಿಕ್ಕಿತ್ತು ಅಂತ ಅನ್ಸುತ್ತೆ. ಇಡಿ ಇಕ್ಕಟ್ಟಿನಲ್ಲಿ ಸಿಲುಕಾಕಿಕೊಂಡ್ರೆ ಹೊರಗಡೆ ಬರೋದು ಬಹಳ ಕಷ್ಟ ಅಂತ. ಅಲ್ಲಿಗೆ ತಪ್ಪು ಮಾಡಿದವರಲ್ವಾ ಈ ರೀತಿ ಭಯದಲ್ಲಿ ಕಾಲ್ ಕಿತ್ತು ಓಡ್ ಹೋಗೋದು? ಜ್ಞಾನೇಂದ್ರ ಅವ್ರಿಗೆ ಆ ಭಯ ಕಾಡ್ತಾ ಇದೆಯಾ? ಇಡಿ ಅಧಿಕಾರಿಗಳ ಬಂಧನ, ಅವರ ಮನೆಯ ಮೇಲೆ ದಾಳಿ ಆದಾಗ ಮಾನ ಮರ್ಯಾದೆ ಹೋಗ್ಬಿಡುತ್ತೆ, ತಾನು ಮಾಡಿರುವಂತಹ ಅನಾಚಾರಗಳು ಬೆಳಕಿಗೆ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೇನೆ ಲ್ಯಾಪ್ಟಾಪು ದಾಖಲೆಗಳನ್ನ ತಗೊಂಡು ಎಸ್ಕೇಪ್ ಆಗ್ತಾರೆ ಅಂತ ಅಂದ್ರೆ ಅಲ್ಲಿ ಏನು ನಡೆದಿರಬಹುದು ಅನ್ನೋದನ್ನ ಸಾರಿ ಹೇಳ್ತಾ ಇದೆ ಈ ಬೆಳವಣಿಗೆ. ಹಾಗಾಗಿ ಇಡಿ ಅಧಿಕಾರಿಗಳ ಗೆಸ್ ಮನಿ ಲಾಂಡ್ರಿಂಗ್ ಆಗಿರಬಹುದು, ಕೋಟಿ ದುಡ್ಡಲ್ಲಿ ಅನ್ನುವಂತಹ ಪ್ರಶ್ನೆಗೆ ಹೌದು ಅಂತ ಇದೆ ಮೂಲಗಳು ಸದ್ಯಕ್ಕೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನೇ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಈಸಿ ಬಿಡಿ, ಜ್ಞಾನೇಂದ್ರ ಎಲ್ಲೇ ಅಡಗಿ ಕೂತ್ಕೊಂಡಿದ್ರು ಕೂಡ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಾಗ ಬರಲೇಬೇಕು, ವಿಚಾರಣೆಗೆ ಹಾಜರಾಗಲೇಬೇಕು. ಆಗ ಜ್ಞಾನೇಂದ್ರ ಅವರ ತಪ್ಪು ಏನಾದ್ರೂ ಸಾಬೀತಾದ್ರೆ ಲಾಕ್ ಆಗೋದು ಪಕ್ಕ. ಹಾಗಾಗಿ ಸದ್ಯಕ್ಕೆ ಜ್ಞಾನೇಂದ್ರ ಅವರ ಬೆಂಗಳೂರಿನ ನಿವಾಸದಲ್ಲಿ ಯಾವುದೇ ದಾಖಲೆಗಳಿರಬಹುದು ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆ ಹಾಕೋದಕ್ಕೆ ಸಾಧ್ಯ ಆಗಿಲ್ಲ. ಬಿಕಾಸ್ ಲ್ಯಾಪ್ಟಾಪ್ ಇರಲಿಲ್ಲ, ಸಿಸ್ಟಮ್ ಇರಲಿಲ್ಲ ಅಂದ ಮೇಲೆ ಯಾವುದು ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ಕಿಲ್ಲ. ಅದ್ರ ಜೊತೆಗೆ ದಾಖಲಾತಿಗಳು ಕೂಡ ಇಲ್ವಂತೆ. ಅದೇ ಫೈಲ್ ಸಮೇತ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ ಬೆಂಗಳೂರು ಮನೆ ಬಿಟ್ಟು. ಎಲ್ಲಿಗೆ ಹೋಗಿದ್ದಾರೆ ಅಂದ್ರೆ ಗೃಹ ಸಚಿವರು ಹೇಳೋ ಪ್ರಕಾರ, ಪ್ರಿಯಾಂಕ್ ಖರ್ಗೆ ಅವ್ರು ಹೇಳೋ ಪ್ರಕಾರ, ಇಲ್ಲ ರೀ ಅವ್ರ ತಂದೆಗೆ ಹುಷಾರಿಲ್ಲ ಅಂತ ರಜೆ ತಗೊಂಡು ಹೋಗಿದ್ದಾರೆ ಅವರು ಅಂತ. ಯಾವ ನಂಬರ್ ಇಂದ ಕರೆ ಮಾಡಿದ್ರು ಸಚಿವರೇ ನಿಮ್ಗೆ ಅಂತ ಪ್ರಶ್ನೆ ಮಾಡಿದ್ರೆ ಪ್ರೈವೇಟ್ ನಂಬರ್ ಇಂದ ಕಾಲ್ ಬಂದಿತ್ತು ಅಂತ.
ಯಾವ ನಂಬರು ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ, ಮತ್ತು ತಂದೆ ನೆಪ ಹೇಳ್ಕೊಂಡು ಹೋದವರು ತಂದೆ ಮನೆಯಲ್ಲೂ ಇಲ್ಲ, ಅವ್ರ ತಂದೆನೇ ಹೇಳ್ತಿದ್ದಾರಂತೆ ಬಂದೇ ಇಲ್ಲ ನನ್ನ ಮಗ ಮನೆಗೆ ಅಂತ. ಸೊ ಅಲ್ಲಿಗೆ ಇಡಿ ಅಧಿಕಾರಿಗಳ ಭಯ ಆರಂಭಿಕ ಹಂತದಲ್ಲೇ ಕಾಡೋದಕ್ಕೆ ಶುರುವಾಗಿತ್ತು. ಯಾವಾಗ ಶಿವಶಂಕರಪ್ಪ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರೋ, ಕಚೇರಿ ಮೇಲೆ ದಾಳಿ ಆಯ್ತೋ, ನನ್ನನ್ನ ಕೂಡ ಬಿಡಲ್ಲ ಇಡಿ ಅಧಿಕಾರಿಗಳು, ನಮ್ಮ ಮನೆಗೂ ಬರ್ತಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ಕಾಲ್ ಕಿತ್ತಿದಂಗೆ ಕಾಣಿಸ್ತಾ ಇದೆ. ಬೆಂಗಳೂರಿನ ಅರ್ಧಕರ್ಧ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅಂದ್ರೆ ವಾಪಸ್ ಬರುವ ನಿರೀಕ್ಷೆ ಅಂತೂ ಜ್ಞಾನೇಂದ್ರ ಅವ್ರಿಗೆ ಇರ್ಲಿಲ್ಲ ಅಂತ, ಬರೋ ಮನಸ್ಸು ಕೂಡ ಇದ್ದಂಗಿಲ್ಲ. ಬಟ್ ಇಡಿ ಅಧಿಕಾರಿಗಳು ಬಿಡಲ್ಲ, ದಾಳಿ ಮಾಡಿದ್ದಾರೆ, ಹಿಂಗ್ ತಪ್ಪಿಸ್ಕೊಂಡಿದ್ದಾರೆ ಅಂದ್ರೆ ನೋಟಿಸ್ ಕೊಡ್ತಾರೆ, ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಕೆಪಿಎಸ್ಸಿಯಲ್ಲಿ ಆಗಿರುವ ಅತಿ ದೊಡ್ಡ ಹಗರಣ, ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಆಗಿರುವ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಕೋಟಿ ಕೋಟಿ ದುಡ್ಡಿಗೆ ಹುದ್ದೆಗಳು ಮಾರಾಟ, ಶಿವಶಂಕರಪ್ಪ ಅವರ ಪಾತ್ರ, ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ತಮಗ್ ಬೇಕಾದವರು ತಮ್ಮ ಮಕ್ಕಳು, ಮರಿ ಮೊಮ್ಮಕ್ಕಳು ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳ ಮಕ್ಕಳಿಗೆಲ್ಲ ಹುದ್ದೆ ಕೊಡಿಸೋದಕ್ಕೆ ಮುಂದಾಗಿದ್ರು ಶಿವಶಂಕರಪ್ಪ ಅಂತ. ಈ ವಿಚಾರವನ್ನ ಬೆನ್ನಹತ್ತಿರುವಂತ ಅಧಿಕಾರಿಗಳು ಒಂದ್ ಕಡೆ ತನಿಖೆ ಚುರುಕುಗೊಳಿಸಿದ್ರೆ, ಇದರ ಮಧ್ಯದಲ್ಲೇ ಇಡಿ ಅಧಿಕಾರಿಗಳ ದಾಳಿ ಕೂಡ ಆಗೋಯ್ತು. ಯಾಕೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು ಅನ್ನುವಂಥ ಪ್ರಶ್ನೆಗೆ ಮನಿ ಲಾಂಡ್ರಿಂಗ್ ಅನ್ನುವಂಥ ವಿಚಾರವನ್ನ ಇಡಿ ಅಧಿಕಾರಿಗಳು ಹೇಳ್ತಿದ್ದಾರೆ. ಅದೇ ಕಾರಣಕ್ಕೆ ಜ್ಞಾನೇಂದ್ರ ಅವರ ನಿವಾಸದ ಮೇಲೂ ಕೂಡ ದಾಳಿ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಎಲ್ಲಿದ್ದಾರೆ ಜ್ಞಾನೇಂದ್ರ ಅಂತ? ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ತಪ್ಪು ಮಾಡಿದಾರ, ತಪ್ಪಿನಿಂದ ಪಾರಾಗೋದಕ್ಕೆ ಕಷ್ಟ, ಇಡೀ ಇಕ್ಕಟ್ಟಿನಲ್ಲಿ ಸಿಲುಕಾಕಿಕೊಂಡ್ರೆ ಕಷ್ಟ ಅನ್ನೋದನ್ನ ಅರ್ತೆ ಕಾಲ್ ಕಿತ್ತಿದ್ದಾರೆ ಜ್ಞಾನೇಂದ್ರ ಅನ್ನೋದೇ ಪ್ರಶ್ನೆ. ಈಗ ಜ್ಞಾನೇಂದ್ರ ಕೈಗೆ ಸಿಗದೆ ಹೋದ್ರೆ ವಾಟ್ ನೆಕ್ಸ್ಟ್? ಇಡಿ ಅಧಿಕಾರಿಗಳ ಸ್ಟೆಪ್ ಏನಾಗಿರುತ್ತೆ ಅಂತ, ಜ್ಞಾನೇಂದ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಮತ್ತು ಕರೆಸೋದ್ರಲ್ಲಿ ಅಂತ? ಖಂಡಿತವಾಗ್ಲೂ ಶ್ರುತಿ, ಈಗಾಗ್ಲೇ ಏನು ಜ್ಞಾನೇಂದ್ರ ಅವರು ಈ ಹಿಂದೆನೂ ಕೂಡ ಅವರ ಮೇಲಧಿಕಾರಿಗಳಿಗೂ ಕೂಡ ಒಂದ್ ರೀತಿ ಅಂದ್ರೆ ಲೀವ್ ಕೂಡ ಕೊಟ್ಟಿದ್ರೆ, ಅಂದ್ರೆ ನಮ್ಮ ತಂದೆಗೆ ಹುಷಾರಿಲ್ಲ, ಈ ಒಂದು ಕಾರಣದಿಂದಾಗಿ ನಾನು ಊರಿಗೆ ಹೋಗ್ಬೇಕು, ಸೊ ಹೀಗಾಗಿ ನಂಗೊಂದು ಲಾಂಗ್ ಲೀವ್ ಕೊಡಿ ಅಂತ ಕೂಡ 10 ರಿಂದ 15 ದಿನ ಏನೋ ಲೀವ್ ಲೆಟರ್ ಅಲ್ಲೂ ಕೂಡ ಒಂದು ರಿಕ್ವೆಸ್ಟ್ ಅನ್ನು ಕೂಡ ಮಾಡ್ಕೊಂಡಿದಾರಂತದ್ದು. ಈಗಾಗ್ಲೇ ಯಾವಾಗ ಏನು ಶಿವಶಂಕರಪ್ಪ ಅವ್ರ ಮನೆ ಮೇಲೆ ರೇಡ್ ಆಗುತ್ತೋ, ಇವರು ಕೂಡ ಎಚ್ಚೆತ್ಕೊಂಡಿದ್ದಾರೆ. ತಕ್ಷಣ ಫ್ಲೈಟ್ ಬುಕ್ ಮಾಡಿ ಅಲ್ಲೂ ಕೂಡ 30+12 42 kg ಅಷ್ಟು ಲಗೇಜ್ ಅನ್ನು ಕೂಡ ಅವರು ಇಲ್ಲಿಂದ ತಗೊಂಡೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗ್ಲೇ ಸಿಗ್ತಾ ಇರುವಂತದ್ದು. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗ್ಲೇ ಆ ಇಡಿ ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಮನೆಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತ ಪ್ರಮುಖವಾದಂತ ದಾಖಲಾತಿಗಳು ಕೂಡ ಇಡಿ ಅಧಿಕಾರಿಗಳಿಗೆ ಸಿಕ್ಕಿಲ್ಲ. ಕೇವಲ ಅಲ್ಲಿ ಫರ್ನಿಚರ್ಸ್, ಹಳೆ ಬಟ್ಟೆಗಳು ಬಿಟ್ರೆ ಅಂತಿಷ್ಟು ಏನು ಡಾಕ್ಯುಮೆಂಟ್ಸ್ ಯಾವ್ದು ಸಿಕ್ಕಿಲ್ಲ. ಯಾಕಂದ್ರೆ ಇಲ್ಲಿ ಜ್ಞಾನೇಂದ್ರ ಅವರಿಗೆ ಯಾವಾಗ ಇಡಿ ಹೋಗಿ ಶಿವಶಂಕರಪ್ಪ ಅವರ ಆ ವಿಚಾರದಲ್ಲಿ ಲಾಕ್ ಮಾಡತ್ತೋ, ಆಗ ಪ್ರತಿಯೊಬ್ಬರನ್ನು ಕೂಡ ಲಾಕ್ ಮಾಡತ್ತೆ. 21ಕ್ಕೂ ಹೆಚ್ಚು ಕಡೆ ಏನು ರೈಡ್ ಕೂಡ ಮಾಡತ್ತೆ. ಇದರಿಂದ ಎಚ್ಚೆತ್ಕೊಳ್ತಾರೆ, ಇವರು ನನ್ನ ಬುಡಕ್ಕೂ ಕೂಡ ಬರತ್ತಿದು ಅಂತ ಹೇಳಿ ಅವರು ಕೂಡ ಈಗಾಗ್ಲೇ ಏನು ಉತ್ತರ ಪ್ರದೇಶ, ಲಕ್ನೋ ಆ ಕಡೆ ಅಂತ ಹೇಳಿ ಕೂಡ ದೆಹಲಿ ಅಂತ ಹೇಳಿ ಓಡಾಡ್ತಿದ್ದಾರೆ. ಇನ್ನು ಅಲ್ಲೂ ಕೂಡ ಹೋದಂತ ಇಡಿ ಅಧಿಕಾರಿಗಳು ನಿನ್ನೆ ಕೂಡ ಶಾಕ್ ಕಾದಿತ್ತು. ಯಾಕಂದ್ರೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅವರ ತಂದೆ ಮತ್ತೆ ಕೇರ್ ಟೇಕರ್ ಇಬ್ಬರೇ ಇರ್ತಾರೆ, ಬೇರೆ ಇನ್ಯಾರು ಕೂಡ ಇರೋದಿಲ್ಲ. ಸೊ ಈಗ ಇವ್ರು ಇಲ್ಲಿ ಸುಳ್ಳು ಪತ್ರವನ್ನ ಅಂದ್ರೆ ಲೀವ್ ಲೆಟರ್ ಅನ್ನ ಕೊಟ್ಟು ಆ ನಂತರ ಅಲ್ಲಿಗೆ ಹೋಗಿ ಬೇರೆ ಕಡೆ ಅಂದ್ರೆ ತಮ್ಮ ಏನು ಅನಾಚಾರ ಏನಿದೆ ಅದನ್ನ ಬಚ್ಚಿಡೋದಕ್ಕೋಸ್ಕರವಾಗಿ ಈ ರೀತಿಯಾದಂತ ಒಂದು ಪ್ಲಾನಿಂಗ್ ಅನ್ನ ಮಾಡಿದ್ದಾರೆ ಅನ್ನೋದು ಕೂಡ ಈಗಾಗ್ಲೇ ಮೇಲ್ನೋಟಕ್ಕೂ ಕೂಡ ಗೊತ್ತಾಗ್ತಿದೆ. ಯಾಕಂದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳೇನಿದಾವೆ ಅದೆಲ್ಲವನ್ನು ಕೂಡ ಈಗಾಗಲೇ ತಗೊಂಡೋಗಿದ್ರೆ ಅದನ್ನ ಬಚ್ಚಿಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಿರುವಂತದ್ದು. ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಜೊತೆಗೆ ಇನ್ನುಳಿದಂತೆ ಬೇರೆ ಬೇರೆ ಏನು ಎವಿಡೆನ್ಸ್ ಇರುವಂತಹ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಅವರು ತಗೊಂಡೋಗಿ ಬೇರೆ ಕಡೆ ಹೈಡ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಈಗಾಗಲೇ ಕೇಳಿ ಬರ್ತಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಕೂಡ ಇವತ್ತು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 11 ಗಂಟೆಗೆ ನೀವು ಏನು ಹಾಜರಾಗಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಏನು ಸಮನ್ಸ್ ಅಲ್ಲೂ ಕೂಡ ಕೊಟ್ಟಿರುವಂತದ್ದು. ಆದ್ರೂ ಕೂಡ ಅವರು ಬರ್ತಾರೋ ಇಲ್ವೋ ಅನ್ನೋದೇ ಇಲ್ಲಿ ಒಂದು ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಬಂದ್ರು ಕೂಡ ನಿಜಕ್ಕೂ ಕೂಡ ಅವರು ಏನು ಅವರ ತಂದೆ ಮನೆಯಿಂದನೂ ಬರ್ತಾರೋ ಅಥವಾ ಬೇರೆ ಕಡೆ ತಾವು ತಗೊಂಡೋಗಿರುವಂತ ಡಾಕ್ಯುಮೆಂಟ್ಸ್ ಏನಿದೆ ಅದೆಲ್ಲವನ್ನು ಕೂಡ ಮತ್ತೆ ವಾಪಸ್ ತರ್ತಾರೋ ಅಥವಾ ಅದನ್ನೆಲ್ಲವನ್ನು ಕೂಡ ಇಡಿ ಅಧಿಕಾರಿಗಳ ಮುಂದೆ ಇಡ್ತಾರ ಅನ್ನೋದೇ ಒಂದ್ ರೀತಿ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಒಟ್ಟಿನಲ್ಲಿ ಅವರು ಬಂದ ನಂತರವೇ ಇದೆಲ್ಲದಕ್ಕೂ ಕೂಡ ಒಂದ್ ರೀತಿಯಾದಂತಹ ಉತ್ತರ ಸಿಗ್ಬೇಕಾಗಿರುವಂತದ್ದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.